ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕರ್ನಾಟಕದ ಕಾಂಗ್ರೆಸ್ ನೇತೃತ್ವದ ಸರ್ಕಾರ 2026 ಮೇ 13ರಂದು ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಸಂಹಿತೆ ಕುರಿತಾದ 2022ರ ಬಿಜೆಪಿ ಸರ್ಕಾರದ ಆದೇಶವನ್ನ ಹಿಂಪಡೆಯಿತು. ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರದೊಂದಿಗೆ ಮಿತವಾದ ಸಾಂಪ್ರದಾಯಿಕ ಚಿಹ್ನೆಗಳಾದ ಹಿಜಾಬ್, ಜನಿವಾರ, ಶಿವದಾರ, ರುದ್ರಾಕ್ಷಿ, ಪೇಟ ಇತ್ಯಾದಿಗಳನ್ನ ವಿದ್ಯಾರ್ಥಿಗಳ ಧರ್ಮಾಚರಣೆಗೆ ತಕ್ಕಂತೆ ಧರಿಸೋದಕ್ಕೆ ಅನುಮತಿ ನೀಡಲಾಯಿತು. ಜೊತೆಗೆ ಮುಖ ಕಾಣಿಸುವಂತಿರಬೇಕು ಹಾಗೂ ಶಿಕ್ಷಣಕ್ಕೆ ಅಡ್ಡಿಯಾಗಬಾರದು ಅನ್ನೋ ಷರತ್ತುಗಳನ್ನು ಹಾಕಲಾಯಿತು. ಈ ಪರಿಷ್ಕೃತ ಆದೇಶಕ್ಕೆ ಬಿಜೆಪಿ ಹಾಗೂ ಹಿಂದೂ ಪರ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದ್ದಾವೆ. ಇದು ಮುಸ್ಲಿಂ ಸಮಾಜದ ಓಲೈಕೆ ಹಾಗೂ ಹಿಜಾಬಿಗೆ ಅನುಮತಿ ನೀಡಿದ್ರೆ ಕೇಸರಿ ಶಾಲಿಗೂ ಅವಕಾಶ ಕೊಡಬೇಕು ಅಂತ ಆಗ್ರಹಿಸತೊಡಗಿದ್ದಾವೆ. ಹಾಗಾದ್ರೆ ಹಿಜಾಬ್ ವಿವಾದದ ಹಿನ್ನೆಲೆಯಾದ್ರೂ ಏನು? 2022ರಲ್ಲಿ ಉಡುಪಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರು ಸಮವಸ್ತ್ರದ ಜೊತೆಗೆ ಶಿರವಸ್ತ್ರವಾಗಿ ಧರಿಸುವ ಸಾಂಪ್ರದಾಯಿಕ ಹಿಜಾಬಿಗೆ ತಕರಾರು ಎತ್ತಲಾಯಿತು. ಕಾಲೇಜಿನಲ್ಲಿ ಹಿಜಾಬಿಗೆ ಅನುಮತಿ ಕೊಟ್ರೆ ಹಿಂದೂ ವಿದ್ಯಾರ್ಥಿಗಳಿಗೆ ಕೇಸರಿ ಶಾಲು ಹಾಕಿಕೊಳ್ಳಲು ಅನುಮತಿ ಕೊಡಬೇಕು ಅಂತ ಹಠ ಹಿಡಿಯಲಾಯಿತು. ಆಗ ಬಿಜೆಪಿ ಸರ್ಕಾರ ಇದ್ದದ್ರಿಂದ 2022 ಫೆಬ್ರವರಿ 5ರಂದು ಕರ್ನಾಟಕ ಶಿಕ್ಷಣ ಕಾಯ್ದೆ 1983ರ ಅಡಿಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಕಡ್ಡಾಯಗೊಳಿಸಿ ಹಿಜಾಬ್ ಸೇರಿದಂತೆ ಯಾವುದೇ ಧಾರ್ಮಿಕ ಉಡುಪುಗಳನ್ನು ನಿಷೇಧಿಸಿ ಆದೇಶ ಹೊರಡಿಸಲಾಯಿತು. ಅದಕ್ಕೆ ಸಮಾನತೆ ಮತ್ತು ಶಿಕ್ಷಣದ ವಾತಾವರಣ ಎಂದು ಬಿಜೆಪಿ ಸಮರ್ಥನೆಯನ್ನ ಕೂಡ ಕೊಡ್ತು. ಆದರೆ ಆ ಸಂದರ್ಭದಲ್ಲಿ ಹೇಗೂ ಮೊದಲಿನಿಂದಲೂ ಯಾವತ್ತೂ ಕೇಸರಿ ವಸ್ತ್ರ ಹಾಕಿಕೊಂಡು ಶಾಲೆ ಕಾಲೇಜಿಗೆ ಬರುವ ಸಂಪ್ರದಾಯ ಇಲ್ಲದೇ ಇದ್ದರಿಂದ ಹಿಜಾಬ್ ಬ್ಯಾನ್ ಮಾಡಲು ಮಾತ್ರ ಕೇಸರಿ ವಸ್ತ್ರ ಅಸ್ತ್ರವಾಗಿ ಬಳಕೆಯಾಗಿದ್ದರಿಂದ ಹಿಜಾಬ್ ಬ್ಯಾನ್ ಮಾಡೋ ಮೂಲಕ ಬಿಜೆಪಿ ತನ್ನ ಮುಸ್ಲಿಂ ದ್ವೇಷ ಸಾಧನೆಯ ಹಾಗೂ ಹಿಂದೂ ಓಲೈಕೆ ರಾಜಕಾರಣದಲ್ಲಿ ಯಶಸ್ವಿಯಾಯಿತು ಅನ್ನೋ ಟೀಕೆ ಕೂಡ ವ್ಯಕ್ತವಾಯಿತು. ಆ ಸಂದರ್ಭದಲ್ಲಿ ಕೆಲವು ಮುಸ್ಲಿಂ ಸಮುದಾಯದವರು ಹೈಕೋರ್ಟ್ಗೆ ಮನವಿಯನ್ನ ಮಾಡಿಕೊಳ್ತಾರೆ. ಇಂಥ ಸಂದಿಗ್ಧತೆಯಲ್ಲಿ ಸಂಪ್ರದಾಯವಾದಿ ಮುಸ್ಲಿಂ ವಿದ್ಯಾರ್ಥಿನಿಯರು ಕಾಲೇಜನ್ನೇ ತೊರೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಕೆಲವು ಮುಸ್ಲಿಂ ಸಮುದಾಯದವರು ಹೈಕೋರ್ಟ್ಗೆ ಮನವಿಯನ್ನ ಮಾಡಿಕೊಂಡ್ರು. ಹಿಜಾಬ್ ಧರಿಸಿ ಶಾಲಾ ಕಾಲೇಜಿಗೆ ಹೋಗಲು ಮುಸ್ಲಿಂ ಸಮುದಾಯದ ವಿದ್ಯಾರ್ಥಿನಿಯರಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಆಗ್ರಹಿಸಿದ್ರು. ವಿಚಾರಣೆ ನಡೆಸಿದ ಕರ್ನಾಟಕದ ಹೈಕೋರ್ಟ್ ಹಿಜಾಬ್ ಇಸ್ಲಾಂನ ಅನಿವಾರ್ಯ ಧಾರ್ಮಿಕ ಆಚರಣೆಯಲ್ಲ ಅಂತ ತೀರ್ಪನ್ನ ನೀಡಿತು. ಸರ್ಕಾರದ ಹಿಜಾಬ್ ನಿಷೇಧ ನಿರ್ಣಯವನ್ನ ಎತ್ತಿ ಹಿಡಿಯಿತು. ಈ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಾಯಿತು. ಸುಪ್ರೀಂ ಕೋರ್ಟಿನ ದ್ವಿಸದಸ್ಯ ಪೀಠ 2022 ಅಕ್ಟೋಬರ್ 13ರಲ್ಲಿ ವೈರುಧ್ಯದ ತೀರ್ಪನ್ನ ನೀಡಿದೆ. ನ್ಯಾಯಮೂರ್ತಿ ಹೇಮಂತ್ ಗುಪ್ತಾ ಅವರು ಬಿಜೆಪಿ ಸರ್ಕಾರದ ಹಿಜಾಬ್ ನಿಷೇಧಕ್ಕೆ ಬೆಂಬಲಿಸಿ ಆದೇಶವನ್ನ ಕೊಟ್ಟಿದ್ದಾರೆ. ಇದರಲ್ಲಿರುವಂತಹ ಪ್ರಮುಖ ಅಂಶಗಳನ್ನು ನೋಡುವುದಾದ್ರೆ, ಹಿಜಾಬ್ ಇಸ್ಲಾಮಿನ ಅನಿವಾರ್ಯ ಧಾರ್ಮಿಕ ಆಚರಣೆಯಲ್ಲ. ಶಾಲಾ ಕಾಲೇಜುಗಳು ಧರ್ಮ ನಿರಪೇಕ್ಷ ಸ್ಥಳಗಳು. ಇಲ್ಲಿ ಏಕರೂಪದ ಸಮವಸ್ತ್ರ ಏಕತೆ, ಸಮಾನತೆ, ಸಹೋದರತ್ವವನ್ನು ಉತ್ತೇಜಿಸುತ್ತೆ. ವಿದ್ಯಾರ್ಥಿಗಳ ನಡುವೆ ಧಾರ್ಮಿಕ ಚಿಹ್ನೆಗಳು ಅಸಮಾನ ಭಾವವನ್ನ ಮೂಡಿಸುತ್ತೆ. ರಾಜ್ಯ ಸರ್ಕಾರಕ್ಕೆ ಶಿಕ್ಷಣ ಸಂಸ್ಥೆಗಳ ವ್ಯವಸ್ಥೆ ಕಾಪಾಡುವ ಹಾಗೂ ಶಿಸ್ತು ಉಳಿಸುವ ಹಕ್ಕಿದೆ. ಹೀಗೆ ಪ್ರಮುಖ ಅಂಶಗಳನ್ನ ನ್ಯಾಯಮೂರ್ತಿ ಹೇಮಂತ್ ಗುಪ್ತಾ ಅವರು ತಮ್ಮ ಆದೇಶದಲ್ಲಿ ತಿಳಿಸಿದ್ದಾರೆ. ಇನ್ನೊಬ್ಬರು ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಸುಧಾಂಶು ದುಲಿಯಾ ಅವರು ಹಿಜಾಬನ್ನ ಬೆಂಬಲಿಸಿ ತೀರ್ಪನ್ನ ನೀಡುತ್ತಾರೆ. ಹಿಜಾಬ್ ನಿಷೇಧದ ಕುರಿತು ಹೈಕೋರ್ಟ್ ತೀರ್ಪನ್ನ ರದ್ದುಗೊಳಿಸಲಾಯಿತು. ಹಿಜಾಬ್ ಧರಿಸುವುದು ವೈಯಕ್ತಿಕ ಆಯ್ಕೆ ಮತ್ತು ಸ್ವಾತಂತ್ರ್ಯ. ಇದು ಸಂವಿಧಾನದ ಆರ್ಟಿಕಲ್ 19 ಸಬ್ ಕ್ಲಾಸ್ 1A ಅಭಿವ್ಯಕ್ತಿ ಸ್ವಾತಂತ್ರ್ಯ, ಆರ್ಟಿಕಲ್ 21ರ ಪ್ರೈವಸಿ ಮತ್ತು ಡಿಗ್ನಿಟಿ, ಆರ್ಟಿಕಲ್ 25ರ ಧಾರ್ಮಿಕ ಸ್ವಾತಂತ್ರ್ಯದ ಅಡಿಯಲ್ಲಿ ರಕ್ಷಣೆಯನ್ನ ಪಡೆಯುತ್ತೆ. ಧರ್ಮ ನಿರಪೇಕ್ಷತೆ ಅಂದ್ರೆ ಏಕರೂಪತೆ ಅಲ್ಲ, ಅದು ಬಹುತ್ವದ ಸಹಿಷ್ಣುತೆ. ಹಿಜಾಬ್ ನಿಷೇಧ ಹೆಣ್ಣು ಮಕ್ಕಳ ಶಿಕ್ಷಣದ ಹಕ್ಕಿಗೆ ಅಡ್ಡಿಯಾಗತ್ತೆ. ನ್ಯಾಯಾಲಯಗಳು ಧಾರ್ಮಿಕ ಆಚರಣೆಗಳನ್ನ ಅನಿವಾರ್ಯವೇ ಎಂದು ಪರೀಕ್ಷಿಸುವುದು ಸರಿಯಲ್ಲ. ವ್ಯಕ್ತಿಯ ಆಯ್ಕೆಗೆ ಗೌರವ ಕೊಡಬೇಕು. ಹೀಗೆ ಒಂದೇ ಪೀಠದ ಇಬ್ಬರು ನ್ಯಾಯಾಧೀಶರು ವಿಭಿನ್ನ ತೀರ್ಪನ್ನ ನೀಡಿದ್ರಿಂದಾಗಿ ಹಿಜಾಬ್ ಕೇಸಿನ ವಿಚಾರಣೆ ಸುಪ್ರೀಂ ಕೋರ್ಟ್ನ ವಿಸ್ತೃತ ಪೀಠಕ್ಕೆ ವರ್ಗಾವಣೆಯಾಗಿದೆ. ಇಲ್ಲಿಯವರೆಗೂ ವಿಚಾರಣೆ ಹಂತದಲ್ಲಿದ್ದು ಅಂತಿಮ ತೀರ್ಪು ಇನ್ನೂ ಬಂದಿಲ್ಲ. ಈಗ ಮೇ 13ರಂದು ಕಾಂಗ್ರೆಸ್ ನೇತೃತ್ವದ ಸರ್ಕಾರ 2022ರಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಹಿಜಾಬ್ ಅನ್ನು ನಿಷೇಧಿಸಿ ಹೊರಡಿಸಿದ್ದ ಆದೇಶವನ್ನ ಹಿಂಪಡೆದುಕೊಂಡಿದೆ. ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರದೊಂದಿಗೆ ಸಾಂಪ್ರದಾಯಿಕ ಸಂಕೇತಗಳಾದ ಹಿಜಾಬ್, ಜನಿವಾರ, ಶಿವದಾರ, ರುದ್ರಾಕ್ಷಿ, ಪೇಟ ಇತ್ಯಾದಿಗಳನ್ನ ಧರಿಸೋದಕ್ಕೆ ಅನುಮತಿ ಕೊಟ್ಟಿದೆ. ಈ ಪರಿಷ್ಕೃತ ಸರ್ಕಾರಿ ಆದೇಶ ಮತ್ತೆ ಹಿಜಾಬ್ ವಿವಾದವನ್ನ ಮುನ್ನೆಲೆಗೆ ತಂದುಬಿಟ್ಟಿದೆ. ಹೀಗಾಗಿ ಈ ಹಿಜಾಬ್ ವಿವಾದ ಧರ್ಮ, ರಾಜಕಾರಣ ಮತ್ತು ಶಿಕ್ಷಣದ ಸಂಕೀರ್ಣತೆಯನ್ನ ಪ್ರತಿಬಿಂಬಿಸ್ತಾ ಇದೆ. ಈ ವಿವಾದವನ್ನ ಯಾರು ಹುಟ್ಟುಹಾಕಿದ್ರು, ಯಾಕೆ ಹುಟ್ಟುಹಾಕಿದ್ರು ಅನ್ನೋದನ್ನ ಮೊದಲು ಅರಿಯಬೇಕಿದೆ.
ಹೇಳಲು ಇದು ಸರ್ವ ಜನಾಂಗದ ಶಾಂತಿಯ ತೋಟ. ಶಿಕ್ಷಣ ಕ್ಷೇತ್ರದಲ್ಲಿ ಸಮವಸ್ತ್ರದ ಜೊತೆಗೆ ಅವರವರ ಧರ್ಮದ ಸಾಂಪ್ರದಾಯಿಕ ಸಂಕೇತವನ್ನ ಬಳಸುವವರು ಬಳಸಲಿ, ಬೇಡವಾದವರು ಬಿಡಲಿ. ಅಲ್ಲಿ ಕುಂಕುಮವೂ ಇರಲಿ, ಜನಿವಾರವೂ ಹಾಕಿರಲಿ, ಹಿಜಾಬ್ ಕೂಡ ಇರಲಿ, ಟರ್ಬನ್ ಪೇಟ ತೊಟ್ಟಿರಲಿ, ಕತ್ತಲಿ ಕ್ರಾಸ್ ಹಾಕಿರಲಿ. ಆಯಾ ಮತ, ಪಂಥ, ಜಾತಿ, ಧರ್ಮದ ಸಂಕೇತಗಳು ಶಿಕ್ಷಣಕ್ಕೆ ಅಡ್ಡಿ ಮಾಡಬಾರದು. ಒಂದಂತೂ ಸತ್ಯ, ಜಾತಿ ಧರ್ಮಗಳು ಈ ದೇಶದಲ್ಲಿರುವ ವಾಸ್ತವ. ಕಾಯ್ದೆ ಕಾನೂನುಗಳ ಮೂಲಕ ಇಲ್ಲವೇ ನಿಷೇಧಗಳನ್ನ ಹೇರೋ ಮೂಲಕ ಧಾರ್ಮಿಕ ಭಾವನೆಗಳನ್ನ ಬದಲಾಯಿಸುವುದಕ್ಕೆ ಸಾಧ್ಯವಿಲ್ಲ. ಭಾರತದ ಸಂವಿಧಾನ ಪ್ರತಿಯೊಬ್ಬರಿಗೂ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಅವರವರ ಧರ್ಮಗಳನ್ನ ಅವರವರು ಆಚರಿಸಲಿ, ಪ್ರತಿಯೊಬ್ಬರು ಅನ್ಯ ಧರ್ಮಗಳನ್ನ ಗೌರವಿಸಲಿ. ಕರುನಾಡು ಧಾರ್ಮಿಕ ಸೌಹಾರ್ದತೆಯ ಬೀಡಾಗಲಿ ಅನ್ನುವಂಥ ಮನೋಭಾವ ರಾಜಕಾರಣಿಗಳಲ್ಲಿ ರಾಜಕಾರಣದಲ್ಲಿ ಬಂದ್ರೆ ಇಂಥ ವಿವಾದಗಳಿಗೆ ಆಸ್ಪದವೇ ಇರುವುದಿಲ್ಲ.